ಇನ್ನು ದೇವೇಗೌಡರವರ ಪತ್ನಿ ಈಗ ತೀರಿ ಹೋದಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಕನ್ನಡಕ್ಕೆ ಆಘಾತ ಉಂಟಾಗಿರುವಂಥದ್ದು. ಅದು ಕನ್ನಡದ ಖ್ಯಾತ ನಟಿಯೊಬ್ಬರು ಇದೀಗ ಸಾವನ್ನಪ್ಪಿರುವಂಥದ್ದು. ಅದು ಗಂಡನಿಂದಲೇ ಕೂಡ ಇದಾಗಿರುವಂಥದ್ದು. ಕನ್ನಡದಲ್ಲಿ ನೋಡೋಕೆ ಮುದ್ದಾಗಿದ್ದಂಥ ನಟಿ, ವಿಷ್ಣುವರ್ಧನ್ ಅಂತ ದೊಡ್ಡ ದೊಡ್ಡ ನಾಯಕರಿಗೆ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂಥ ಕಲಾವಿದ ನಟಿ ಇದೀಗ ಕೊನೆಯ ಸೆಳೆದಿರುವಂಥದ್ದು. ಇನ್ನು ದೇವೇಗೌಡರ ಪತ್ನಿ ಚೆನ್ನಮ್ಮ ಈಗ ತೀರಿ ಹೋಗಿದ್ದಾರೆ. ಇನ್ನು ಇದೇ ನಡೀತಿರುವಂಥ ಸಂದರ್ಭದಲ್ಲಿ ಕನ್ನಡ ಮತ್ತೊಬ್ಬರು ಪ್ರಖ್ಯಾತ ನಟಿ, ಇವರು ಬೇರೆ ಯಾರಲ್ಲ, ನಟಿ ಹೇಮಶ್ರೀ ಅವರು. ಹೇಮಶ್ರೀ ಅವ್ರನ್ನ ನೀವು ಸ್ಟಾರ್ ಸುವರ್ಣದಲ್ಲಿ ಬರ್ತಿದ್ದಂಥ ಸೀರೆಗೊಂದು ಸವಾಲ್ ಕಾರ್ಯಕ್ರಮದಲ್ಲಿ ಆ್ಯಂಕರ್ ಆಗಿ ನೋಡಿದ್ದೀರಿ. ಮತ್ತು ಪುನೀತ್ ರಾಜ್ಕುಮಾರ್ ಅಪ್ಪು ಸಿನಿಮಾದಲ್ಲಿ ಮತ್ತು ಅಭಿ ಸಿನಿಮಾದಲ್ಲಿ ಕೂಡ ಇವರು ಅಭಿನಯ ಮಾಡಿದ್ದಾರೆ. ಮತ್ತು ಮೌರ್ಯ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ದಾರೆ. ಇನ್ನು ವಿಷ್ಣುವರ್ಧನ್ ಅವರ ಸಿನಿಮಾಗಳಂಥ ವರ್ಷ, ಸಿರಿವಂತ ಸಿನಿಮಾದಲ್ಲೂ ಕೂಡ ಇವರು ನಾಯಕಿಯಾಗಿ ಪ್ರಧಾನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂಥ ನಟಿ. ಇವರ ತಾಯಿಯ ಹಣದ ದುರಾಸೆಗೆ ಇವರು ಬಲಿಯಾದರು ಅಂತಲೇ ಹೇಳ್ಬೋದು. ಹೌದು, ಮುದುಕನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ಮುದುಕನ ಜೊತೆ ನಾನು ಹೋಗೋದಿಲ್ಲ ಅಂತಂದು ಕೂಡ ತೀವ್ರವಾದ ಅನಸ್ತೇಶಿಯನ್ನು ಕೊಟ್ಟಂಥ ಪರಿಣಾಮವಾಗಿ ಕಾರಿನಲ್ಲಿ ಅವರು ಕೊನೆ ಸೆಳೆಯುತ್ತಾರೆ ಅಂತ ಹೇಳಲಾಗ್ತದೆ. ಸದ್ಯ ಪತಿ ಈಗ ಜೈಲಿಗೂ ಸೇರಿದ್ದಾರೆ ಅಂತ